ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ SLC ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯನ್ನು ಯಾವ ರೀತಿ ಬರೆಯಬೇಕು, ಉತ್ತರಗಳನ್ನು ಬರೆದಾಗ ಪ್ರತಿಯೊಂದು ಸ್ಟೆಪ್ಗೆ ಅಂಕಗಳನ್ನು ಯಾವ ರೀತಿ ನೀಡ್ತಾರೆ, ಹಾಗೆ ಔಟ್ ಆಫ್ 80ಕ್ಕೆ 80 ಅಂಕಗಳನ್ನು ಯಾವ ರೀತಿ ತೆಗಿಬಹುದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಬೋದು. ಹಾಗೆ ಜಸ್ಟ್ ಪಾಸ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹ ಇವತ್ತಿನ ಒಂದು ವಿಡಿಯೋ ತುಂಬ ಅನುಕೂಲವಾಗುತ್ತೆ. ಯಾಕೆಂದರೆ ಚಿತ್ರಗಳನ್ನು ಬರೆದಾಗ ಎಷ್ಟು ಅಂಕ ಸಿಗುತ್ತೆ, ಫಾರ್ಮುಲಾಸ್ ಸೂತ್ರಗಳನ್ನು ಬರೆದಾಗ ಎಷ್ಟು ಅಂಕಗಳನ್ನು ಕೊಡ್ತಾರೆ, ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಷ್ಟು ಅಂಕಗಳು ಸಿಗುತ್ತೆ, ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡ್ರೆ ನೀವು ಅಂಕಗಳನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಹೆಚ್ಚು ಮಹತ್ವಪೂರ್ಣವಾದ ವಿಡಿಯೋ ಆಗಿದೆ. ಹಾಗಾಗಿ ಯಾವ ಸ್ಟೆಪ್ಪಿಗೆ ಅಂಕಗಳನ್ನು ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಮಲ್ಲೇಶ್ವರಂ, ಬೆಂಗಳೂರು. ಮಾದರಿ ಉತ್ತರಗಳು ಮಾರ್ಚ್ ಏಪ್ರಿಲ್ 2025 ಪರೀಕ್ಷೆ 1ರ ಮಾದರಿ ಉತ್ತರಗಳು. ಇದರಲ್ಲಿ ಅಂಕಗಳನ್ನು ಯಾವ ರೀತಿ ನೀಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಮೇನ್ ಇದೆ. ಫಸ್ಟ್ ಮೇನಲ್ಲಿ 1ನೇ ಪ್ರಶ್ನೆ ಇದೆ. ಏನಿದೆ? ಬಹು ಆಯ್ಕೆ ಪ್ರಶ್ನೆ. ಕ್ರಮಾಕ್ಷರದೊಂದಿಗೆ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಇದು 1ನೇ ಪ್ರಶ್ನೆ. ಆನ್ಸರ್ ಬರೀಬೇಕಾದ್ರೆ ಕ್ರಮಾಕ್ಷರ ಬರೀಬೇಕು, ಜೊತೆಗೆ ಉತ್ತರವನ್ನು ಬರೀಬೇಕು. ಕ್ರಮಾಕ್ಷರದೊಂದಿಗೆ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ನೀಡಬೇಕಾಗುತ್ತೆ. ಇದಿಷ್ಟು 1ನೇ ಪ್ರಶ್ನೆ. ಆದರೆ ಆನ್ಸರ್ ಏನು? ಆಪ್ಷನ್ ಡಿ 6. ಇಷ್ಟನ್ನು ನೀವು ಬರೆದಾಗ ನಿಮಗೆ ನೇರವಾಗಿ 1 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. 2ನೇ ಪ್ರಶ್ನೆ ಇದೆ. ಇದು ಪ್ರಶ್ನೆ. ಇದಕ್ಕೆ ಉತ್ತರ ನೋಡಿ. ಆಪ್ಷನ್ ಎ ಅನ್ನೋದು ಉತ್ತರ ಆಗಿದೆ. ಕ್ರಮಾಕ್ಷರ ಮತ್ತು ಉತ್ತರವನ್ನು ಬರೀಬೇಕಾಗುತ್ತೆ. ಇಷ್ಟನ್ನು ಬರೆದಾಗ ನಿಮಗೆ 1 ಅಂಕ ಸಿಗುತ್ತೆ. ಹಾಗೆ ಮುಂದುವರೆದು 3ನೇ ಪ್ರಶ್ನೆ. ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ಆಪ್ಷನ್ ಡಿ x² + 3x + 4 = 0. ಇದು ಉತ್ತರ. ಇಷ್ಟನ್ನು ಬರೆದ್ರೆ ನೀವು ಕ್ರಮಾಕ್ಷರ ಮತ್ತು ಉತ್ತರವನ್ನು ಬರೆದ್ರೆ 1 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ನೇರವಾಗಿ ಉತ್ತರವನ್ನು ಬರೀಬೋದು. ಕ್ರಮಾಕ್ಷರ ಮತ್ತು ಉತ್ತರ ಎರಡನ್ನು ಬರಬೇಕಾಗುತ್ತೆ. 4ನೇ ಪ್ರಶ್ನೆ. ಇದಕ್ಕೆ ಉತ್ತರ ಆಪ್ಷನ್ ಎ ಆಗಿದೆ. ಯಾವುದೇ 2 ಸಮಬಾಹು ತ್ರಿಭುಜಗಳು ಅಂತೇಳಿ. ಇಷ್ಟನ್ನು ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. 5ನೇ ಪ್ರಶ್ನೆ. 5ನೇ ಪ್ರಶ್ನೆ. ಇದಕ್ಕೆ ಉತ್ತರ ಆಪ್ಷನ್ ಬಿ 4/3 πr³ ಘನಮಾನಗಳು. ಕ್ರಮಾಕ್ಷರ ಮತ್ತು ಉತ್ತರವನ್ನು ಬರೆದಾಗ ನಿಮಗೆ ನೇರವಾಗಿ 1 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. 6ನೇ ಪ್ರಶ್ನೆಗೆ ಬಂದಾಗ ಇದು ಪ್ರಶ್ನೆ. ಉತ್ತರ ಆಪ್ಷನ್ ಸಿ √(x² + y²). 1 ಅಂಕ. 7ನೇ ಪ್ರಶ್ನೆಗೆ ಬಂದಾಗ ಪ್ರಶ್ನೆ. ಇದಕ್ಕೆ ಉತ್ತರ ಆಪ್ಷನ್ ಸಿ -2. ಉತ್ತರವನ್ನು ಬರೆದಾಗ ನಿಮಗೆ 1 ಅಂಕ ಸಿಗುತ್ತೆ. 8ನೇ ಪ್ರಶ್ನೆಗೆ ಬಂದಾಗ ಇದು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಆಪ್ಷನ್ಸ್ ಇದೆ. ಇದಕ್ಕೆ ಉತ್ತರ ಆಪ್ಷನ್ ಬಿ 80 ಡಿಗ್ರಿ. ಆಪ್ಷನ್ ಬಿ 80 ಡಿಗ್ರಿ. ಇದಕ್ಕೆ 1 ಅಂಕ. ಇಲ್ಲಿ ಫಸ್ಟ್ ಮೇನಲ್ಲಿ 8 ಪ್ರಶ್ನೆಗಳಿರುತ್ತೆ. 8 ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಬರೆದಾಗ ನಿಮಗೆ 1 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಮಾರ್ಕ್ಸ್ ಎಲ್ಲಿ ನಮಗೆ ಡಿವೈಡ್ ಆಗುತ್ತೆ, ಹಾಫ್ ಮಾರ್ಕ್ಸನ್ನು ಎಲ್ಲಿ ಕೊಡ್ತಾರೆ ಅನ್ನೋದನ್ನು ಮುಂದಿನ ಪ್ರಶ್ನೆಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೆಕೆಂಡ್ ಮೇನ್ ಇದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ. ಇಲ್ಲಿ ಪ್ರಶ್ನೆ 9ರಿಂದ 16ರವರೆಗೆ ನೇರ ಉತ್ತರಕ್ಕೆ ಪೂರ್ಣ ಅಂಕಗಳನ್ನು ನೀಡುವುದು ಅಂತ ಇದೆ. ಇಲ್ಲಿ ಸಹ 8 ಪ್ರಶ್ನೆ ಇರುತ್ತೆ. ಪ್ರತಿ ಪ್ರಶ್ನೆಗೆ 1 ಅಂಕ ಇರುತ್ತೆ. ಇಲ್ಲಿ ಲೆಕ್ಕ ಮಾಡಾದರೂ ನೀವು ಇಡ್ಬೋದು, ಇಲ್ಲ ನೇರವಾಗಿ ನೀವು ಉತ್ತರವನ್ನು ಬರೆದ್ರೂ ಸಹ ನಿಮಗೆ ಪೂರ್ಣ ಅಂಕಗಳು ಸಿಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ 9ನೇ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ 1. 9ನೇ ಪ್ರಶ್ನೆಗೆ ಉತ್ತರ 1 ಅಂತ ಬರೆದ್ರೆ ನಿಮಗೆ ನೇರವಾಗಿ 1 ಅಂಕ ಸಿಗುತ್ತೆ. ಬರೀತಕ್ಕಂಥ ವಿಧಾನ ಯಾವ ರೀತಿ ಬರಿಬೇಕು, ಕೀ ಆನ್ಸರ್ಸಲ್ಲಿ ಅಥವಾ ಪ್ರಶ್ನೆ ಪತ್ರಿಕೆ ಇರುತ್ತೆ ಅದರಲ್ಲಿ ಉತ್ತರ ಪತ್ರಿಕೆಯಲ್ಲಿ ಯಾವ ರೀತಿ ಬರಿಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನು 10ನೇ ಪ್ರಶ್ನೆಗೆ ಬಂದರೆ
ಸೊ 10ನೇ ಪ್ರಶ್ನೆ ಕ್ವಶನ್ ಇದೆ, ಅದಕ್ಕೆ ನೇರವಾದ ಉತ್ತರ 6a² ಚದರಮಾನಗಳು ಅಂಥೇಳಿ. ಸೊ ಇಷ್ಟನ್ನು ಬರೆದ್ರೆ ಸಾಕು, ನಿಮಗೆ 1 ಅಂಕ ಸಿಗುತ್ತೆ. ಇನ್ನು 11ನೇ ಪ್ರಶ್ನೆಗೆ ಬಂದರೆ, ಸೊ ಇದಿಷ್ಟು ಪ್ರಶ್ನೆ. ಸೊ ಇದಕ್ಕೆ ಉತ್ತರ 3ರಿಂದ 5, 3 to 5 ಇಷ್ಟನ್ನು ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ. ಸೊ ಇದಕ್ಕೆ ಉತ್ತರ 0. ಸೊ 0 ಬರೆದ್ರೆ 12 ಅಂತ ಬರೆದ್ರೆ ಮುಂದೆ 0 ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. 13ನೇ ಪ್ರಶ್ನೆ. ಇದಕ್ಕೆ ಉತ್ತರ 1 ಪರಿಹಾರ ಅಥವಾ ಅನನ್ಯ ಪರಿಹಾರ. ಅನನ್ಯ ಅಂದರೆ ಒಂದೇ ಒಂದು ಪರಿಹಾರ ಅಂತೇಳಿ. ಸೊ ಇಷ್ಟನ್ನು ಯಾವುದಾದ್ರು ಒಂದನ್ನು ಬರೆದ್ರೆ, ಅನನ್ಯ ಪರಿಹಾರ ಅಂತ ಬರೆದ್ರೆ 1 ಅಂಕ ಸಿಗುತ್ತೆ, ಒಂದು ಪರಿಹಾರ ಅಂತ ಬರೆದ್ರೆ 1 ಅಂಕ ಸಿಗುತ್ತೆ. ಸೊ ಇದು 1 ಅಂಕ ಸಿಗುತ್ತೆ 13ನೇ ಪ್ರಶ್ನೆಗೆ. 14ನೇ ಪ್ರಶ್ನೆ. y = p of x ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ ಅಂತ ಇದೆ. ಸೊ ಇಲ್ಲಿ ಈ ಒಂದು ಗ್ರಾಫು ಎಕ್ಸ್ ಅಕ್ಷವನ್ನು ಎಲ್ಲಿ ಛೇದಿಸಿದೆ ಅದು ಅದರ ಶೂನ್ಯತೆಗಳಾಗಿರುತ್ತೆ. ಸೊ -1, ಇದು +4. ಸೊ ಆನ್ಸರ್ಸ್ ನೋಡೋಣ. ಇಲ್ಲಿ ನಮಗೆ ಡಿವೈಡ್ ಆಗಿದೆ ನೋಡಿ. ಉತ್ತರ -1 ಮತ್ತು 4. ಇಲ್ಲಿ ಆಫ್ ಪ್ಲಸ್ ಆಫ್ ಅಂತ ಬರ್ತಾರೆ. -1 ಅಂತ ಬರೆದ್ರೆ ಅರ್ಧ ಅಂಕ, 4 ಅಂತ ಬರೆದ್ರೆ ಅರ್ಧ ಅಂಕ. ಸೊ ಅರ್ಧ ಪ್ಲಸ್ ಅರ್ಧ 1 ಆಗುತ್ತೆ. ಅಕಸ್ಮಾತ್ ನೀವು -1 ಅಷ್ಟೇ ಬರೆದ್ರೆ ನಿಮಗೆ ಅರ್ಧ ಅಂಕ ಸಿಗುತ್ತೆ. 4 ಅಷ್ಟೇ ಬರೆದ್ರೆ ಅರ್ಧ ಅಂಕ ಸಿಗುತ್ತೆ. ಸೊ ಎರಡನ್ನು ಬರೆದಾಗ ನಿಮಗೆ 1 ಅಂಕ ಸಿಗುತ್ತೆ. ಸೊ ಈ ರೀತಿ ಮಾರ್ಕ್ಸನ್ನು ಡಿವೈಡ್ ಮಾಡಿ ಕೊಡ್ತಾರೆ. ಸೊ ನೀವು ಎಕ್ಸಾಮಲ್ಲಿ ಬರೆಯೋಕ್ಕಾದರೆ ಕೇರ್ಫುಲ್ಲಾಗಿ ಬರೀಬೇಕಾಗುತ್ತೆ. ಇನ್ನು 15ನೇ ಪ್ರಶ್ನೆಗೆ ಬಂದರೆ, x × x + 2 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತ ಇದೆ. ಇಲ್ಲಿ 2 ಮೂಲಗಳು ಬರೀಬೇಕು. x = 0 ಆಗುತ್ತೆ, x = -2 ಆಗುತ್ತೆ. 0 ಬರೆದ್ರೆ ಅರ್ಧ ಅಂಕ, -2 ಬರೆದ್ರೆ ಅರ್ಧ ಅಂಕ. ಆಫ್ ಪ್ಲಸ್ ಆಫ್ = 1 ಅಂದರೆ 1 ಅಂಕ ಸಿಗುತ್ತೆ. ನೀವು 1 ಮಾತ್ರ ಬರೆದ್ರೆ ನಿಮಗೆ ಅರ್ಧ ಅಂಕ ಮಾತ್ರ ಸಿಗುತ್ತೆ. ಸೊ ಎರಡನ್ನೂ ಬರೆದಾಗ ಮಾತ್ರ ಪೂರ್ತಿಯಾಗಿ 1 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳು. ಇನ್ನು 16ನೇ ಪ್ರಶ್ನೆ ಚಿತ್ರ ಇದೆ. ಇದು ಯಾವ ಸಮರೂಪತೆಯ ನಿರ್ಧಾರಕ ಗುಣ ಅಂತ ಕೇಳಿದರೆ, ಸೂತ್ರ ಏನು? ಬಾಹು 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 ಸಮರೂಪತೆಯ ನಿರ್ಧಾರಕ ಗುಣ ಆಗಿದೆ. ಸೊ ನೀವು ಬಾ ಸಮರೂಪತೆಯ ನಿರ್ಧಾರಕ ಗುಣ ಅಂತ ಬರೆದ್ರೆ ಸಾಕು. ಸೊ ನೇರವಾಗಿ ನಿಮಗೆ ಅಲ್ಲಿ 1 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. 8 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 16 ಅಂಕ ಈ ಮೇನಿಂದ ಸಿಗುತ್ತೆ. ಸೊ 17ನೇದು ಪ್ರಶ್ನೆ, ಸೈನ್ ಆಲ್ಫಾ ಮತ್ತು ಟ್ಯಾನ್ ಥೀಟಾನ ಕಂಡುಹಿಡಬೇಕು. ಸೊ ಇಲ್ಲಿವರೆಗೂ ಕ್ವಶನ್ ಇದೆ. ಸೊ ಇಲ್ಲಿ ಮಾರ್ಕ್ಸನ್ನು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ನೋಡಿ. ಸೈನ್ ಆಲ್ಫಾ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ, ಟ್ಯಾನ್ ಥೀಟಾ ಬೆಲೆ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಸೊ ಎರಡನ್ನು ಬರೆದಾಗ ನಿಮಗೆ ಮಾತ್ರ 2 ಅಂಕ ಸಿಗುತ್ತೆ. ಯಾವುದಾದ್ರೂ ಒಂದು ಗೊತ್ತಿದ್ದರೆ 1 ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ 18ನೇ ಪ್ರಶ್ನೆಯಲ್ಲಿ 2 ಪ್ರಶ್ನೆ ಇದ್ದಾವೆ. 6 + √2 ಒಂದು ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸಿ ಅಥವಾ ಮತ್ತೊಂದು ಪೂರ್ಣಾಂಕವನ್ನು ಕಂಡಿರಿ ಅಂತ ಇದೆ. ಇಲ್ಲಿ ಮಾರ್ಕ್ಸ್ ಯಾವ ರೀತಿ ಡಿವೈಡ್ ಮಾಡಿದ್ರೆ ಅಂತ ನೋಡ್ತಾ ಹೋಗೋಣ. ಸೊ ಉತ್ತರದಲ್ಲಿ ಫಸ್ಟ್ ಸ್ಟೆಪ್ 6 + √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹೆ ಮಾಡಬೇಕು. ಕಂಡೀಷನ್ ಬರೀಬೇಕು. 6 + √2 = a/b. a ಮತ್ತು bಗಳು ಸಹ ಅವಿಭಾಜ್ಯಗಳು. b is not equal to 0 ಅಂತ ಬರೆದ್ರೆ ನಮಗೆ ಅರ್ಧ ಅಂಕ ಸಿಗುತ್ತೆ. ಸೊ ಈ ಒಂದು ಸ್ಟೆಪ್ಪನ್ನು ಬರೆದ್ರೆ ಸಾಕು, ನಮಗೆ ಅರ್ಧ ಅಂಕ ಸಿಗುತ್ತೆ. ನೆಕ್ಸ್ಟು ಸೊ ಈ 2 ಸ್ಟೆಪ್ಪಿಗೆ, ಈ ಸ್ಟೆಪ್ ಆದಮೇಲೆ ಈ 2 ಸ್ಟೆಪ್ ಈಸಿ ಇರುತ್ತೆ. ಇದು ಬರ್ದ್ಕೊಂಡ್ಬಿಟ್ರೆ ಸಾಕು, ಇದನ್ನು ಸುಲಭವಾಗಿ ಬರ್ಕೋಬೋದು. ಸೊ ಇದಕ್ಕೆ ನಮಗೆ ಅರ್ಧ ಅಂಕ ಸಿಗುತ್ತೆ. ನೆಕ್ಸ್ಟ್ ನೋಡೋಣ. ಈ ಕಂಡೀಷನ್ ಬರೀಬೇಕಿಲ್ಲಿ. √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಸೊ ಈ ಕಂಡೀಷನ್ನಿಗೆ ಅರ್ಧ ಅಂಕ ಇರುತ್ತೆ. ನಮ್ಮ ಊಹೆ ತಪ್ಪಾಗಿರೋದ್ರಿಂದ ಇದು ಒಂದು ಅಭಾಗಲಬ್ಧ ಸಂಖ್ಯೆ, ಇದು ಒಂದು ಕಂಡೀಷನ್ನಿಗೆ ಅರ್ಧ ಅಂಕ ಇರುತ್ತೆ. ಟೋಟಲ್ 2ಅನ್ನು 4 ಭಾಗ ಮಾಡಿದ್ದಾರೆ. ಸೊ ಅಲ್ಲಿಗೆ ನಿಮಗೆ 2 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ಸ್ಟೆಪ್ಸ್ಗಳನ್ನು ನಾವು ಕರೆಕ್ಟಾಗಿ ಬರೆದ್ರೆ ನಿಮಗೆ ಕಂಪ್ಲೀಟಾಗಿ ನಿಮಗೆ ಅಂಕಗಳು ಸಿಗುತ್ತೆ. ಸೊ ಇಲ್ಲಿ ಲಸಹ ಕಂಡುಹಿಡಿಯಿರಿ, ಲಸ ಮಾಸ ಕೊಟ್ಟಿದ್ದಾರೆ, ಒಂದು ಪೂರ್ಣಾಂಕ ಕೊಟ್ಟಿದ್ದಾರೆ, ಇನ್ನೊಂದು ಪೂರ್ಣಾಂಕವನ್ನು ಕಂಡುಹಿಡಿಬೇಕು. ಸೊ ಈ ಎಲ್ಲ ಸ್ಟೆಪ್ಸನ್ನು ಬರ್ಕೊಂಡಿವಿ. ಇದು ಫಾರ್ಮುಲಾ a × b = ಮಾಸ × ಲಸ. ಈ ಒಂದು ಫಾರ್ಮುಲಾಕ್ಕೆ ಅರ್ಧ ಅಂಕ. ಫಾರ್ಮುಲಾ ಬರೆದ್ರೆ ನಿಮಗೆ ಅರ್ಧ ಅಂಕ ಸಿಕ್ಬಿಡುತ್ತೆ. ಸೊ ಇಲ್ಲಿ a ಅಂದರೆ ಎಷ್ಟು, b ಅಂದರೆ ಎಷ್ಟು, ಮಾಸ ಅಂದರೆ ಎಷ್ಟು, ಲಸ ಅಂದರೆ ಎಷ್ಟು ಕ್ವಶನಲ್ಲಿದೆ. ಆ ವ್ಯಾಲ್ಯೂಸನ್ನು ಇಲ್ಲಿ ಬರೆದಾಗ ನಿಮಗೆ ಅರ್ಧ ಅಂಕ ಸಿಗುತ್ತೆ. ಫಾರ್ಮುಲಾ ಬರೆದ್ರೆ ಅರ್ಧ ಅಂಕ, ಈ ವ್ಯಾಲ್ಯೂಸನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅರ್ಧ ಅಂಕ. ಜಸ್ಟ್ b = ಅಂತೇಳಿ ಸಿಂಪ್ಲಿಫೈ ಮಾಡಿದರೆ ಅರ್ಧ ಅಂಕ, b ಬೆಲೆಯನ್ನು ಕಂಡುಹಿಡಿದ್ರೆ ಅರ್ಧ ಅಂಕ.
ಟೋಟಲ್ ನಮಗೆ 2 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಈಗ ಔಟ್ ಆಫ್ ಔಟ್ ತೆಗೆಯೋರು ಎಲ್ಲ ಸ್ಟೆಪ್ಸನ್ನು ಮಾಡ್ತಾರೆ. ನಮಗೇನು ಗೊತ್ತಿಲ್ಲಪ್ಪ, ಕ್ವಶನಿಗೆ ಆನ್ಸರೇ ಗೊತ್ತಿಲ್ಲ, ಫಾರ್ಮುಲಾ ಅಷ್ಟೇ ಗೊತ್ತಿದೆ ಅನ್ನೋರು ಫಾರ್ಮುಲಾ ಬರೀರಿ, ವ್ಯಾಲ್ಯೂಸನ್ನು ಬರೀರಿ, ನಿಮಗೆ 1 ಅಂಕ ಸಿಕ್ಬಿಡುತ್ತೆ. ಇದನ್ನು ಬರೆಯೋಕ್ಕೆ ಟ್ರೈ ಮಾಡಿ, ಆವಾಗ ನೀವು ಅಂಕಗಳನ್ನ ಪಡ್ಕೋಬಹುದು ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ ಹೋಗೋಣ. ಸೊ ಇಲ್ಲಿ ವರ್ಜಿಸುವ ವಿಧಾನದಿಂದ ಲೆಕ್ಕವನ್ನು ಬಿಡಿಸಬೇಕಾಗುತ್ತೆ. ಸಮೀಕರಣ 1 ಸಮೀಕರಣ 2 ಅಂತ ಬರ್ಕೊಂಡು ಒಂದು ವ್ಯಾಲ್ಯೂಸನ್ನು ಕ್ಯಾನ್ಸಲ್ ಮಾಡಿದಾಗ ನಮಗೆ ಈ ಒಂದು ಸ್ಟೆಪ್ಪಿಗೆ ಅರ್ಧ ಅಂಕ ಸಿಗುತ್ತೆ. ಎಕ್ಸ್ ಬೆಲೆನ ಕಂಡುಹಿಡಿದ್ರೆ ಅರ್ಧ ಅಂಕ ಸಿಗುತ್ತೆ. ಸೊ ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಬೆಲೆನ ಆದೇಶ ಮಾಡಿದ ತಕ್ಷಣ ನಮಗೆ ಅರ್ಧ ಅಂಕ ಸಿಗುತ್ತೆ. ವೈ ಬೆಲೆ ಕಂಡುಹಿಡಿದಾಗ ಅರ್ಧ ಅಂಕ ಸಿಗುತ್ತೆ. ಸೊ ಈ ರೀತಿ ನಾವು ಅಂಕಗಳನ್ನು ಸುಲಭವಾಗಿ ಪಡೆದುಕೊಳ್ಬೋದು ವಿದ್ಯಾರ್ಥಿಗಳೇ. 20ನೇ ಪ್ರಶ್ನೆ ಇದೆ, ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಹಾಗೆ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಇದೆ. ಸೊ ಫಸ್ಟು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿತಕ್ಕಂಥದ್ದಕ್ಕೆ ನೋಡೋಣ. x² + 8x + 12 = 0 ಅಂತ ಇದೆ. ಸೊ ಇಲ್ಲಿ ಅಪವರ್ತನ ವಿಧಾನವನ್ನು ಬಳಸಿ ನಾವು ಮೂಲಗಳನ್ನು ಕಂಡುಹಿಡಿತೀವಿ. 6x + 2x ಅಂತ ಬರೆದಾಗ ಈ ಒಂದು ಸ್ಟೆಪ್ಪಿಗೆ ನಮಗೆ ಅರ್ಧ ಅಂಕ ಸಿಗುತ್ತೆ. ಅದನ್ನು ಸಿಂಪ್ಲಿಫೈ ಮಾಡಿದಾಗ ಈ ಸ್ಟೆಪ್ಪಿಗೆ ಅರ್ಧ ಅಂಕ, =0 ಮಾಡಿದಾಗ ಅದಕ್ಕೆ ಅರ್ಧ ಅಂಕ, ಎಕ್ಸ್ ಬೆಲೆಯನ್ನು ಕಂಡುಹಿಡಿದ್ರೆ ಅದಕ್ಕೆ ಅರ್ಧ ಅಂಕ, ಟೋಟಲ್ 2 ಅಂಕಗಳು ನಮಗೆ ಸಿಗುತ್ತೆ. ಇದು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ. ಶೋಧಕಕ್ಕೆ ಬಂದಾಗ ಶೋಧಕದ ಸೂತ್ರ ಬರೆದ್ರೆ ಅರ್ಧ ಅಂಕ, ಸೂತ್ರದಲ್ಲಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಅರ್ಧ ಅಂಕ. ಶೋಧಕದ ಸೂತ್ರ ನೆನಪಿಟ್ಕೋಬೇಕು, ಅದಕ್ಕೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಅರ್ಧ ಅಂಕ ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಿಗೆ ಈ ಸ್ಟೆಪ್ಪಿಗೆ ಅರ್ಧ ಅಂಕ ಸಿಗುತ್ತೆ. ಸ್ವಭಾವವನ್ನು ಬರೆದಾಗ ನಮಗೆ ಅರ್ಧ ಅಂಕ ಸಿಗುತ್ತೆ. ಟೋಟಲ್ 2 ಅಂಕ ಸಿಗುತ್ತೆ. ನೀವು ಸ್ವಭಾವವನ್ನು ಬಿಟ್ಟುಬಿಟ್ರೆ ನಿಮ್ಗೆ ಅರ್ಧ ಅಂಕ ಹೋಗುತ್ತೆ, 1.5 ಅಂಕ ಸಿಗುತ್ತೆ. ಸೊ ಔಟ್ ಆಫ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಕೆಲವೊಂದು ಸರಿ ಬಿಟ್ಬಿಡ್ತಾರೆ, ಅವಾಗೇನಾಗುತ್ತೆ ಅರ್ಧ ಅಂಕ ಕಟ್ಟಾಗಿಬಿಡುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಆನ್ಸರ್ನ ಬರೀಬೇಕಾಗುತ್ತೆ. ಆಮೇಲೆ ಕೆಲವೊಂದು ಮಕ್ಕಳಿಗೆ ಏನು ಗೊತ್ತಿಲ್ಲ ಅಂದರೆ ಅವರು ಫಾರ್ಮುಲಾವನ್ನು ನೆನಪು ಮಾಡಿಕೊಂಡು ಫಾರ್ಮುಲಾ ಬರೀಬೇಕು, ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇವೆರಡೇ ಸ್ಟೆಪ್ ಮಾಡಿದಾಗ ನಿಮಗೆ 1 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದೊಂದು ಟ್ರಿಕ್ಸನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. 21ನೇ ಪ್ರಶ್ನೆ ಸಮಾಂತರ ಶ್ರೇಣಿದಿದೆ. ಫಾರ್ಮುಲಾಕ್ಕೆ ಅರ್ಧ ಅಂಕ, ಫಾರ್ಮುಲಾದಲ್ಲಿ ವ್ಯಾಲ್ಯೂಸನ್ನು ಬರೆದ್ರೆ ಅರ್ಧ ಅಂಕ, ಈ ಸ್ಟೆಪ್ಪಿಗೆ ಅರ್ಧ ಅಂಕ, ಈ ಸ್ಟೆಪ್ಪಿಗೆ ಅರ್ಧ ಅಂಕ, ಟೋಟಲ್ 2 ಅಂಕ. ಸೊ ಫಾರ್ಮುಲಾಸನ್ನು ಕಲ್ತ್ಬಿಟ್ಟು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋದನ್ನು ಕಲ್ತ್ಬಿಟ್ರೆ ನಿಮಗೆ ಸುಲಭವಾಗಿ 1 ಅಂಕ ಸಿಗ್ತಾ ಹೋಗುತ್ತೆ. ಸೊ ಅದು ಹೇಗೆ ಡಿವೈಡ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮಲ್ಲಿ ಸ್ಕೋರನ್ನು ಮಾಡ್ಬೋದು. ನೆಕ್ಸ್ಟ್ ಇಲ್ಲೊಂದು ಚಿತ್ರ ಇದೆ. ಈ ಚಿತ್ರದಲ್ಲಿ ನಾವು ಕೋನ AOB ಕಂಡುಹಿಡಿಬೇಕು ಮತ್ತು PBಯ ಉದ್ದನ ಕಂಡುಹಿಡಿಬೇಕು. ಸೊ ಫಸ್ಟ್ ಕಂಡೀಷನ್ ನಾವು ಇದನ್ನು ಬರ್ಕೊಂಡ್ರೆ ಈ ಕಂಡೀಷನಿಗೆ ಅರ್ಧ ಅಂಕ, AOP ಬೆಲೆ ಕಂಡುಹಿಡಿದ್ರೆ ಅರ್ಧ ಅಂಕ ಸಿಗುತ್ತೆ, AOB ಕಂಡುಹಿಡಿದ್ರೆ ಅರ್ಧ ಅಂಕ ಸಿಗುತ್ತೆ. ನೆಕ್ಸ್ಟ್ PBಯ ಉದ್ದ ಬರೆದ್ರೆ ಅರ್ಧ ಅಂಕ ಸಿಗುತ್ತೆ. ಟೋಟಲ್ 2 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಇದು 22ನೇ ಪ್ರಶ್ನೆಗೆ. ಸೊ ಪ್ರತಿ ಸ್ಟೆಪ್ಪನ್ನು ಬರೀತಾ ಹೋಗಬೇಕಾಗುತ್ತೆ. ಸೊ 23ನೇ ಪ್ರಶ್ನೆ ಇದೆ. XYZ ಬೆಲೆ ಕಂಡುಹಿಡಿಯಬೇಕು. ಸೊ ಈ ಒಂದು ಸ್ಟೆಪ್ ಆಕಾರ ವಿಧಾನ ಮಾಡಿದಾಗ ಅದನ್ನು ಈ ರೀತಿ ಬರೆದ್ರೆ ಅರ್ಧ ಅಂಕ. ಇಲ್ಲಿ ಪ್ರತಿಯೊಂದು ಬೆಲೆಗೂ ಅರ್ಧ ಅಂಕ, ಎಕ್ಸಿಗೆ ಅರ್ಧ ಅಂಕ, ವೈಗೆ ಅರ್ಧ ಅಂಕ, ಝಡ್ಗೆ ಅರ್ಧ ಅಂಕ ಡಿವೈಡ್ ಮಾಡಿದ್ದಾರೆ ನೋಡಿ. ಟೋಟಲ್ 2 ಅಂಕ. ನೆಕ್ಸ್ಟ್ 24ನೇ ಪ್ರಶ್ನೆಗೆ. ಸೊ ಇದು ಪ್ರಶ್ನೆ. ಸೊ ಇಲ್ಲಿ ನೀವು ACಯ ಮಧ್ಯಬಿಂದು = BDಯ ಮಧ್ಯಬಿಂದು ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅರ್ಧ ಅಂಕ ಸಿಗುತ್ತೆ. ಸಿಂಪ್ಲಿಫಿಕೇಷನ್ ಮಾಡಿದಾಗ ಅರ್ಧ ಅಂಕ ಸಿಗುತ್ತೆ. ಎಕ್ಸ್ ಬೆಲೆ ಮತ್ತು ವೈ ಬೆಲೆಯನ್ನು ಕಂಡುಹಿಡಿದ್ರೆ ಎಕ್ಸಿಗೆ ಅರ್ಧ ಅಂಕ, ವೈಗೆ ಅರ್ಧ ಅಂಕ ಸಿಗುತ್ತೆ. ಸೊ ಇದು 24ನೇ ಪ್ರಶ್ನೆಗೆ ಯಾವ ರೀತಿ ಅಂಕವನ್ನು ನೀಡಿದ್ದಾರೆ ಅಂತ ನೋಡೋದಾದರೆ ನೀವು ಸುಲಭವಾಗಿ ಎಕ್ಸಾಮಲ್ಲಿ ಬರಿಬೋದು. 2 ಅಂಕದ ಮುಗೀತು. ಈಗ 3 ಅಂಕದ ಪ್ರಶ್ನೆಗಳಿದ್ದಾವೆ. 9 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 3 ಅಂಕ, ಟೋಟಲ್ 27 ಅಂಕ. ಸೊ 25ನೇ ಪ್ರಶ್ನೆ ಇದೆ. ಶೂನ್ಯತೆಗಳನ್ನು ಕಂಡುಹಿಡಿಯಬೇಕು, ಅವುಗಳ ಸಹಗುಣಕಗಳ ನಡುವಿನ ಸಂಬಂಧ ತಾಳೆ ನೋಡಬೇಕು. ಫಸ್ಟು ನಾವು P(x) = x + 5 × x + 2 ಈ ಸ್ಟೆಪ್ಪನ್ನು ಬರೆದ್ರೆ ಅರ್ಧ ಅಂಕ ಸಿಗುತ್ತೆ. ಶೂನ್ಯತೆಗಳು x ಮತ್ತು x ಬೆಲೆಗಳನ್ನು ಕಂಡುಹಿಡಿದ್ರೆ ಅರ್ಧ ಅಂಕ ಸಿಗುತ್ತೆ. ಸೊ ಇಲ್ಲಿ 1 ಅಂಕ ಬಂತು ನಮಗೆ.
ನೆಕ್ಸ್ಟ್ ಶೂನ್ಯತೆಗಳ ಮೊತ್ತ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಅಂತ ಐತಿ. ಶೂನ್ಯತೆಗಳ ಮೊತ್ತ ಕಂಡುಹಿಡಿದ್ರೆ 1 ಅಂಕ, ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿದ್ರೆ 1 ಅಂಕ. ಟೋಟಲ್ 3 ಅಂಕ ಸಿಗುತ್ತೆ. ಫಸ್ಟು ಶೂನ್ಯತೆಗಳನ್ನು ಕಂಡುಹಿಡ್ಕೋಬೇಕು, ಆಮೇಲೆ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಮೇಯ ಇದೆ 26ನೇದು. ಪ್ರಮೇಯದಲ್ಲಿ ಮಾರ್ಕ್ಸನ್ನು ಯಾವ ರೀತಿ ಡಿವೈಡ್ ಮಾಡ್ತಾರೆ ಅಂತ ನೋಡೋಣ. ಸೊ ಪ್ರಮೇಯದಲ್ಲಿ ಚಿತ್ರವನ್ನು ಬರೆದ್ರೆ ಅರ್ಧ ಅಂಕ ಇರುತ್ತೆ, ಚಿತ್ರ ಬರೆದ್ರೆ ಅರ್ಧ ಅಂಕ, ದತ್ತಕ್ಕೆ ಅರ್ಧ ಅಂಕ, ಸಾಧನೆಗೆ ಅರ್ಧ ಅಂಕ, ರಚನೆಗೆ ಅರ್ಧ ಅಂಕ. ಚಿತ್ರಕ್ಕೆ ಅರ್ಧ, ದತ್ತಕ್ಕೆ ಅರ್ಧ, ಸಾಧನೆಗೆ ಅರ್ಧ, ರಚನೆಗೆ ಅರ್ಧ. ಟೋಟಲ್ 2 ಅಂಕ ಬಂದುಬಿಡ್ತು. ಇದು 3 ಮಾರ್ಕ್ಸ್ ಪ್ರಮೇಯ ಆಗಿರೋದ್ರಿಂದ ಸಾಧನೆಗೆ ಇಲ್ಲಿ ನೋಡಿ ಈ 3 ಸ್ಟೆಪ್ಪಿಗೆ ಅರ್ಧ ಅಂಕ, ಫೈನಲ್ ಆಗಿ ಬರೆದ್ರೆ ಅರ್ಧ ಅಂಕ ಸಿಗುತ್ತೆ. ಟೋಟಲ್ 3 ಅಂಕ ಸಿಗುತ್ತೆ. ಸೊ ಹೀಗಾದರೂ ಬರಿಬೋದು, ಇಲ್ಲ ಅಂದರೆ ನೀವು ಪುಸ್ತಕದಲ್ಲಿ ಯಾವ ರೀತಿ ಡಿರೈವ್ ಮಾಡಿರ್ತಾರೆ ಆ ರೀತಿ ಬರೆದು ನಿಮಗೆ ಪೂರ್ಣಾಂಕಗಳನ್ನ ನೀಡ್ತಾರೆ. ಸೊ ಹೀಗೆ ಬರೆಯೋದು ತುಂಬ ಬೆಟರ್ ಅನಿಸುತ್ತೆ. ಚಿತ್ರ ಬರಲಂಗೆ ನೀವೆಲ್ಲ ಮಾಡಿದ್ರೆ ಯಾವುದೇ ಅಂಕಗಳು ನಿಮಗೆ ಸಿಗಲ್ಲ. ಕಂಪಲ್ಸರಿ ಚಿತ್ರವನ್ನು ಬರಿಬೇಕು, ಅದೇ ಪ್ರಕಾರ ಪ್ರಮೇಯವನ್ನು ಸಾಧಿಸಬೇಕು. ನೆಕ್ಸ್ಟ್ 27ನೇ ಪ್ರಶ್ನೆ ನೋಡಿ. ಸೊ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ, ಯಾವ ರೀತಿ ಮಾರ್ಕ್ಸ್ ಡಿವೈಡ್ ಮಾಡಿದ್ದಾರೆ ಅಂತ ನೋಡೋಣ. ಫಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ LCM ತೊಗೊಂಡಿದ್ದಾರೆ. ಸೊ LCM ತೊಗೊಂಡು ಸಿಂಪ್ಲಿಫೈ ಮಾಡಿದರೆ ಅರ್ಧ ಅಂಕ ಬರುತ್ತೆ. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಅದಕ್ಕೆ ಅರ್ಧ ಅಂಕ. ಆಮೇಲೆ ಈ ಫಾರ್ಮುಲನ್ನು ಅಪ್ಲೈ ಮಾಡಿದರೆ ಅದಕ್ಕೆ ಅರ್ಧ ಅಂಕ. ನೆಕ್ಸ್ಟ್ ಸಿಂಪ್ಲಿಫಿಕೇಷನಿಗೆ ಅರ್ಧ ಅಂಕ, ನೆಕ್ಸ್ಟ್ ಸ್ಟೆಪ್ಪಿಗೆ ಅರ್ಧ ಅಂಕ. ಸೊ ಈ ರೀತಿ ಅಂಕಗಳನ್ನ ಡಿವೈಡ್ ಮಾಡಿದ್ದಾರೆ. ಇನ್ನು ಲಾಸ್ಟ್ ಸ್ಟೆಪ್ಪಿಗೆ ಅರ್ಧ ಅಂಕ. ಸೊ ಈ ರೀತಿ ಅಂಕಗಳನ್ನ ಡಿವೈಡ್ ಮಾಡಿದರೆ ನೆಕ್ಸ್ಟ್ ನೋಡೋಣ ಅಥವಾ ಪ್ರಶ್ನೆಗೆ. ಸೊ ಇಲ್ಲಿ ಸುಲಭವಾಗಿ ಅಂಕಗಳನ್ನು ತಗೋಬೋದು. 3 ಅಂಕದ ಪ್ರಶ್ನೆ ಇದೆ, 1.5 ಅಂಕ ಸುಲಭವಾಗಿ ಬರುತ್ತೆ. ಸೊ ನಮಗೆ ಟ್ರಿಗ್ನಾಮೆಟ್ರಿಕ್ ಚಾರ್ಟನ್ನು ಗೊತ್ತಿದ್ದರೆ ಈ ವ್ಯಾಲ್ಯೂಸನ್ನು ಬರೋದು ನೋಡಿರಿ. cos 60 = 1/2, secant 30 degree = 2/√3, tan 45 degree = 1, sin 30 degree = 1/2, cos 30 degree = √3/2. ಇಷ್ಟು ವ್ಯಾಲ್ಯೂಸನ್ನು ಬರೆದ್ರೆ ನಮಗೆ 1.5 ಅಂಕ ಬಂತು. ಹಾಫ್ ಪ್ಲಸ್ ಹಾಫ್ ಪ್ಲಸ್ ಹಾಫ್. ನೆಕ್ಸ್ಟ್ ಇಷ್ಟು ವ್ಯಾಲ್ಯೂಸನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅರ್ಧ ಅಂಕ ಬಂತು. ಸುಲಭವಾಗಿ 2 ಅಂಕನ ಪಡ್ಕೋಬೋದು. ಇನ್ನು 1 ಅಂಕಕ್ಕೆ ನಾವು ಸಿಂಪ್ಲಿಫಿಕೇಷನ್ ಮಾಡಬೇಕು. ಸಿಂಪ್ಲಿಫಿಕೇಷನ್ ಮಾಡಿದಾಗ ಹಾಫ್ ಪ್ಲಸ್ ಹಾಫ್ 1 ಅಂಕ ನಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ. ಈಸಿ ಇದೆ ನೋಡಿ. ಸೊ ಈ ಸ್ಟೆಪ್ಪಿಗೆ ಅರ್ಧ ಅಂಕ, ಟೋಟಲ್ 3 ಅಂಕ ಸಿಗುತ್ತೆ. 28ನೇ ಪ್ರಶ್ನೆ ಇದೆ. ಇದು ಪ್ರಶ್ನೆ ಉತ್ತರ ನೋಡೋಣ. ಫಸ್ಟ್ ಫಾರ್ಮುಲಾ ಬರೆದರೆ ಫಾರ್ಮುಲಾಕ್ಕೆ ಅರ್ಧ ಅಂಕ ಸಿಕ್ಕಿದೆ. ಸೊ ನೆಕ್ಸ್ಟ್ ಆನ್ಸರ್ ಬಂದಕ್ಕೆ ಆನ್ಸರಿಗೆ ಅರ್ಧ ಅಂಕ. ನೆಕ್ಸ್ಟ್ ಫಾರ್ಮುಲಾ ಇದೆ, ಅದಕ್ಕೆ ಅರ್ಧ ಅಂಕ, 1.5 ಅಂಕ ಆಯಿತು. ಸೊ ಈ ಒಂದು ಫಾರ್ಮುಲಾಕ್ಕೆ ಆನ್ಸರ್ ಬಂದಿದೆ, ಇದಕ್ಕೆ ಅರ್ಧ ಅಂಕ, 2 ಅಂಕ ಆಯಿತು. ಸೊ ನೀವು 2 ಫಾರ್ಮುಲಾ ಬರೆದ್ರೆ 1 ಅಂಕ ಬಂದುಬಿಡ್ತು. ಸಿಂಪ್ಲಿಫೈ ಮಾಡಿದ್ರೆ 1 ಅಂಕ ಸಿಗುತ್ತೆ, 2 ಅಂಕ ಆಯಿತು. ನೆಕ್ಸ್ಟ್ ಇದೊಂದು ಫಾರ್ಮುಲಾಕ್ಕೆ ಅರ್ಧ ಅಂಕ, ಆನ್ಸರಿಗೆ ಅರ್ಧ ಅಂಕ, ಟೋಟಲ್ 3 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 29ನೇ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳಿದೆ. ಭಾಗ ಪ್ರಮಾಣ ಸೂತ್ರ ಇದೆ, ಹಾಗೆ ಇನ್ನೊಂದು ದೂರ ಸೂತ್ರ ಇದೆ. ಸೊ ಈ ಸೂತ್ರಕ್ಕೆ 1 ಅಂಕ ಇದೆ ನೋಡಿ. ಭಾಗ ಪ್ರಮಾಣ ಸೂತ್ರ ಬರೆದ್ರೆ ನಿಮಗೆ 1 ಅಂಕ. ಇವೆಲ್ಲ ವ್ಯಾಲ್ಯೂಸನ್ನು ಇದರ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅರ್ಧ ಅಂಕ, 1.5 ಅಂಕ ಬಂದುಬಿಡ್ತು. ಇನ್ನು ಸಿಂಪ್ಲಿಫೈ ಮಾಡಿದರೆ ಸಿಂಪ್ಲಿಫೈಗೆ ಈ ಸ್ಟೆಪ್ಪಿಗೆ ಅರ್ಧ ಅಂಕ, ಈ ಸ್ಟೆಪ್ಪಿಗೆ ಅರ್ಧ ಅಂಕ, ಈ ಸ್ಟೆಪ್ಪಿಗೆ ಅರ್ಧ ಅಂಕ, ಟೋಟಲ್ 3 ಅಂಕ. ಸೊ ಫಾರ್ಮುಲಾಕ್ಕೆ 1, ಇದಕ್ಕರ್ಧ, 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 ಇದಕ್ಕರ್ಧ. ಎಷ್ಟು ಈಸಿ ಇದೆ ನೋಡಿ. ಸೊ ಹಾಗಾಗಿ ಫಾರ್ಮುಲಾ ಕಲಿಬೇಕು ವಿದ್ಯಾರ್ಥಿಗಳೇ. ಕಲಿತ್ರೆ ನಿಮಗೆ ಅಂಕಗಳನ್ನು ಸುಲಭವಾಗಿ ನೀವು ಪಡ್ಕೋಬೋದು. ಅಥವಾ ಪ್ರಶ್ನೆ ಇದೆ, ಡಿಸ್ಟೆನ್ಸ್ ಫಾರ್ಮುಲಾನ ಹಾಕಿದ್ದಾರೆ. ಸೊ ಈ ಫಾರ್ಮುಲಾಕ್ಕೆ ಅರ್ಧ ಅಂಕ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಈ ಸ್ಟೆಪ್ಪಿಗೆ ಅರ್ಧ ಅಂಕ, ಎಕ್ಸ್ಪ್ಲನೇಷನ್ ಮಾಡಿದರೆ 1 ಅಂಕ ನೋಡಿ, ಎಕ್ಸ್ಪ್ಯಾಂಡ್ ಮಾಡಿದರೆ 1 ಅಂಕ, ಈ ಸ್ಟೆಪ್ಪಿಗೆ ಅರ್ಧ ಅಂಕ, ಇದನ್ನು ಬರೆದ್ರೆ ಸಮೀಕರಣ ಬರೆದ್ರೆ ಅರ್ಧ ಅಂಕ, ಟೋಟಲ್ 3 ಅಂಕ ಸಿಗುತ್ತೆ. ಇನ್ನು ಸರಾಸರಿ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ, ಮತ್ತು ಇದರಲ್ಲಿ ಅಥವಾ ಇದೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ. ಸೊ ಯಾವ ರೀತಿ ಡಿವೈಡ್ ಆಗಿದೆ ನೋಡೋಣ. ಸರಾಸರಿಯಲ್ಲಿ ಈ ಚಾರ್ಟನ್ನು ಕಂಪ್ಲೀಟಾಗಿ ಬರೆದ್ರೆ, ಕರೆಕ್ಟಾಗಿ ಬರೆದ್ರೆ 2 ಅಂಕ, ಫಾರ್ಮುಲಾಕ್ಕೆ ಅರ್ಧ ಅಂಕ, ಸಿಂಪ್ಲಿಫಿಕೇಷನಿಗೆ ಅರ್ಧ ಅಂಕ, ಟೋಟಲ್ 3 ಅಂಕ. ಈಸಿ ಇದೆ ನೋಡಿ. ಸರಾಸರಿಗೆ ಚಾರ್ಟ್ ಕಂಪ್ಲೀಟಾಗಿ ಬರೆದ್ರೆ 2 ಅಂಕ, ಫಾರ್ಮುಲಾಕ್ಕೆ ಅರ್ಧ, ವ್ಯಾಲ್ಯೂಸ್ ಕಂಡುಹಿಡಿದ್ರೆ ಅರ್ಧ, ಟೋಟಲ್ 3 ಅಂಕ. ಇನ್ನು ಮಧ್ಯಾಂಕಕ್ಕೆ ಸಂಚಿತ ಆವೃತ್ತಿಯನ್ನು ಬರೆದ್ರೆ, ಇವೆರಡಾರು ಕೊಟ್ಟಿರ್ತಾರೆ, ಇದನ್ನು ಬರೆದ್ರೆ 1 ಅಂಕ ಸಿಗುತ್ತೆ ಸಂಚಿತ ಆವೃತ್ತಿಗೆ. ನೆಕ್ಸ್ಟು
ವ್ಯಾಲ್ಯೂಸನ್ನು ಬರ್ಕೊಂಡ್ರೆ ಅರ್ಧ ಅಂಕ ಇದೆ. ಸಂಚಿತ ಆವೃತ್ತಿಗೆ 1 ಅಂಕ, ವ್ಯಾಲ್ಯೂಸನ್ನು ಬರ್ಕೊಂಡ್ರೆ ಅರ್ಧ ಅಂಕ, ಮಧ್ಯಾಂಕದ ಫಾರ್ಮುಲಾ ಬರೆದ್ರೆ ಅರ್ಧ ಅಂಕ. ಸೊ ಅಲ್ಲಿಗೆ ನಮಗೆ ಎಷ್ಟು ಅಂಕ ಆಯಿತು? 2 ಅಂಕ ಆಯಿತು. ನೆಕ್ಸ್ಟ್ ಸಿಂಪ್ಲಿಫಿಕೇಷನಿಗೆ 1 ಅಂಕ ಇರುತ್ತೆ. ಸಿಂಪ್ಲಿಫಿಕೇಷನ್ಗೆ ಈ ಸ್ಟೆಪ್ಪಿಗೆ ಅರ್ಧ ಅಂಕ, ಫೈನಲ್ ಆನ್ಸರಿಗೆ ಅರ್ಧ ಅಂಕ, ಟೋಟಲ್ 3 ಅಂಕ ಆಯಿತು. 31ನೇ ಪ್ರಶ್ನೆ ಇದೆ ಸಂಭವನೀಯತೆ ಮೇಲೆ. ಸೊ NF(S) ಅಂತ ಬರೆದ್ರೆ ವ್ಯಾಲ್ಯೂಸ್ ಬರೆದ್ರೆ ಅರ್ಧ ಅಂಕ, ಎ ಬೆಲೆಗಳನ್ನು ಬರ್ಕೊಂಡ್ರೆ ಅರ್ಧ ಅಂಕ, NF(A) ಬರೆದ್ರೆ ಅರ್ಧ ಅಂಕ, ಫಾರ್ಮುಲಾ ಬರೆದ್ರೆ ಅರ್ಧ ಅಂಕ. P(A) = NF(A/NF(S). 1.5 ಅಂಕ ಬಂತು. ಈ ವ್ಯಾಲ್ಯೂಸನ್ನು ಕಂಡುಹಿಡಿದ್ರೆ ಅರ್ಧ ಅಂಕ, 2 ಅಂಕ ಆಯಿತು. NF(B) ಬರ್ಕೊಂಡ್ರೆ ಅರ್ಧ ಅಂಕ, P(B)ನ ಕಂಡುಹಿಡಿದ್ರೆ ಅರ್ಧ ಅಂಕ, ಟೋಟಲ್ 3 ಅಂಕ ಸಿಗುತ್ತೆ ಸಂಭವನೀಯತೆ ಮೇಲೆ. ನೆಕ್ಸ್ಟ್ 32ನೇ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳಿದೆ. ಸೊ ಅಂಕಗಳನ್ನ ಯಾವ ರೀತಿ ಕೊಟ್ಟಾರೆ ನೋಡೋಣ. ಪಾದ x ಎತ್ತರ x-5 ಆಗಿರಲಿ, ತ್ರಿಭುಜದ ವಿಸ್ತೀರ್ಣ 150 cm². ಈ ಕಂಡೀಷನ್ ನೋಡ್ಕೊಂಡು ನಾವು ಬರ್ಕೊಂಡಾಗ ಈ ಒಂದು ಕಂಡೀಷನ್ಸಿಗೆ ಅರ್ಧ ಅಂಕ ಸಿಗುತ್ತೆ. ಇಲ್ಲಿ ಸೂತ್ರ ಇದೆ, ತ್ರಿಭುಜದ ವಿಸ್ತೀರ್ಣದ ಸೂತ್ರ. ಸೊ ಅದಕ್ಕೆ ಅರ್ಧ ಅಂಕ. ವ್ಯಾಲ್ಯೂಸನ್ನು ಹಾಕಿ ಸಮೀಕರಣ ರೂಪದಲ್ಲಿ ಬರೆದಾಗ ಅರ್ಧ ಅಂಕ ಸಿಗುತ್ತೆ. x-20 x+15 ಅಂತ ಬರೆದಾಗ ಅರ್ಧ ಅಂಕ. x ಬೆಲೆಗಳನ್ನು ಕಂಡುಹಿಡಿದ್ರೆ ಅರ್ಧ ಅಂಕ. ಸೊ ಫೈನಲ್ ಆನ್ಸರ್ನ ಬರೆದ್ರೆ ಅರ್ಧ ಅಂಕ, ಟೋಟಲ್ 3 ಅಂಕ ಸಿಗುತ್ತೆ. ಸೊ ಅಥವಾ ಇದೆ, ಅಥವಾದಲ್ಲೂ ಸಹ ಕಂಡೀಷನ್ ಬರ್ಕೊಂಡ್ರೆ ನಿಮಗೆ ಅರ್ಧ ಅಂಕ ಸಿಗುತ್ತೆ. ಸೊ ಈ ರೀತಿ ಸಿಂಪ್ಲಿಫೈ ಮಾಡಿದ್ರೆ ಅಪವರ್ತಿಸಿದಾಗ ಅರ್ಧ ಅಂಕ, 2ರಿಂದ ಭಾಗಿಸಿದರೆ ಇಲ್ಲಿಂದ ಅರ್ಧ ಅಂಕ, ಎಕ್ಸ್ ಬೆಲೆಗಳನ್ನು ಕಂಡುಹಿಡಿದ್ರೆ ಅರ್ಧ ಅಂಕ. ಸೊ ಫೈನಲ್ ಆನ್ಸರನ್ನು ಬರೆದ್ರೆ ಎಕ್ಸಿಗೆ ಅರ್ಧ ಅಂಕ, ವೈಗೆ ಅರ್ಧ ಅಂಕ, ಟೋಟಲ್ 3 ಅಂಕ ಸಿಗುತ್ತೆ. ಸೊ ಈ ರೀತಿ ಮಾರ್ಕ್ಸನ್ನು ಡಿವೈಡ್ ಮಾಡಿದ್ದಾರೆ. 33ನೇ ಪ್ರಶ್ನೆಯಲ್ಲಿ ಸೊ ಈ ಚಿತ್ರ ಡ್ರಾ ಮಾಡಿದರೆ ನಮಗೆ 1.5 ಅಂಕ ಇದೆ. ABCD ಹೇಳಿದ್ರೆ ಆಫ್ ಪ್ಲಸ್ ಆಫ್, AC ಮತ್ತು BD ಸೇರಿಸಿದರೆ ಆಫ್. ಸೊ 1.5 ಅಂಕ ಚಿತ್ರ ಡ್ರಾ ಮಾಡಿದರೆ ಬಂದುಬಿಡ್ತು. ಇನ್ನು ಪ್ರತಿ ಸ್ಟೆಪ್ಪಿಗೂ ಅರ್ಧ ಅರ್ಧ ಅರ್ಧ, ಪರ್ಯಾಯ ಕೋನ, ಶೃಂಗಾಮಿಕ ಕೋನ, ಕೋನ ಕೋನ, ನಿರ್ಧಾರಕ ಗುಣ. ಸೊ ಟೋಟಲ್ ನಮಗೆ 3 ಅಂಕ ಬಂದುಬಿಡ್ತು. ಸೊ ಕ್ವಶನ್ ಅರ್ಥ ಮಾಡ್ಕೋಬೇಕು ನೀಟಾಗಿ, ಚಿತ್ರವನ್ನು ಡ್ರಾ ಮಾಡಬೇಕು ಮತ್ತು ಸಿಂಪ್ಲಿಫಿಕೇಷನ್ ಮಾಡಬೇಕು. ಇನ್ನು 5ನೇ ಮೇನಿಗೆ ಬರೋಣ. 4 ಅಂಕದ 4 ಪ್ರಶ್ನೆ ಇರುತ್ತೆ. ಸೊ ಇದು ಗ್ರಾಫ್ ಇದೆ. ಸೊ ಗ್ರಾಫಲ್ಲಿ ಮಾರ್ಕ್ಸನ್ನು ಯಾವ ರೀತಿ ಡಿವೈಡ್ ಮಾಡ್ತಾರೆ ಅಂತ ನೋಡೋಣ. ಗ್ರಾಫಲ್ಲಿ ಈ ಒಂದು ಲೈನ್ನ ಕರೆಕ್ಟಾಗಿ ಹೇಳಿದ್ರೆ 1 ಅಂಕ, ಪೂರ್ತಿ ಗ್ರಾಫಿಗೆ 1 ಅಂಕ ಸಿಗುತ್ತೆ. x = 2, y = 3, x ಬೆಲೆ ಮತ್ತು y ಬೆಲೆನ ಬರೆದ್ರೆ 1 ಅಂಕ ಸಿಗುತ್ತೆ. ಟೋಟಲ್ 2 ಅಂಕ ಆಯಿತು. ಗ್ರಾಫ್ ರಚನೆ ಮಾಡಿದರೆ 1 ಅಂಕ. ರಚನೆ ಅಂದರೆ 2 ಸರಳ ರೇಖೆಗಳನ್ನು ಎಳಿಬೇಕು, ಅದರಲ್ಲಿ x ಬೆಲೆ ಮತ್ತು y ಬೆಲೆನ ಬರಿಬೇಕು, ಬರೆದ್ರೆ ಮಾತ್ರ ಅಂಕ ಸಿಗುತ್ತೆ. ಅಲ್ಲಿಗೆ 2 ಅಂಕ ಆಯಿತು. ಕೋಷ್ಟಕವನ್ನು ರಚಿಸುವುದು, ಈ ಕೋಷ್ಟಕಕ್ಕೆ 1 ಅಂಕ, ಈ ಕೋಷ್ಟಕಕ್ಕೆ 1 ಅಂಕ, 2 ಅಂಕ ಆಯಿತು. ಬಿಂದುಗಳನ್ನು ಗುರುತಿಸಿ 2 ರೇಖೆಗಳನ್ನು ಎಳೆಯುವುದು, ಬಿಂದುಗಳನ್ನು ಗುರುತಿಸಿ 2 ರೇಖೆಗಳನ್ನು ಎಳೆಯೋದಕ್ಕೆ 1 ಅಂಕ. x ಮತ್ತು y ಬೆಲೆಗಳನ್ನು ಬರೆದ್ರೆ 1 ಅಂಕ. x ಮತ್ತು y ಬೆಲೆಗಳನ್ನು ಕಂಪಲ್ಸರಿ ಬರಿಬೇಕು, ಬರೆದ್ರೆ ಮಾತ್ರ ಕಂಪ್ಲೀಟಾಗಿ ನಮಗೆ 4 ಅಂಕ ಸಿಗುತ್ತೆ. ಇನ್ನು 35ನೇ ಪ್ರಶ್ನೆ ಪ್ರಮೇಯ ಇದೆ ನೋಡಿ. ಪ್ರಮೇಯ ಚಿತ್ರ ಅಂದರೆ ಅರ್ಧ ಅಂಕ ಫಿಕ್ಸ್ ಆಗಿಬಿಡುತ್ತೆ. ದತ್ತಕ್ಕೆ ಅರ್ಧ ಅಂಕ, ಸಾಧನೆಗೆ ಅರ್ಧ ಅಂಕ, ರಚನೆಗೆ ಅರ್ಧ ಅಂಕ, 2 ಅಂಕ ಬಂತು ಪ್ರಮೇಯದಲ್ಲಿ. ಇನ್ನು ಸಾಧನೆ ಮಾಡಬೇಕಾದ್ರೆ ಫಸ್ಟ್ ಸಮೀಕರಣಕ್ಕೆ ಅರ್ಧ ಅಂಕ, ಸೆಕೆಂಡ್ ಸಮೀಕರಣಕ್ಕೆ ಅರ್ಧ ಅಂಕ, ಥರ್ಡ್ ಸಮೀಕರಣಕ್ಕೆ ಅರ್ಧ ಅಂಕ, ಫೈನಲ್ ಕನ್ಕ್ಲೂಷನ್ಗೆ ಅರ್ಧ ಅಂಕ, ಟೋಟಲ್ 4 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ಪ್ರಮೇಯದ ಮೇಲೆ, ಪ್ರತಿಯೊಂದು ಪ್ರಮೇಯದ ಮೇಲೆ ಡಿಪೆಂಡ್ ಆಗಿರುತ್ತೆ ಮಾರ್ಕ್ಸ್ ಡಿವೈಡ್ ಮಾಡೋದು. ಆದರೆ ಕಂಪಲ್ಸರಿ ಚಿತ್ರ, ದತ್ತ, ಸಾಧನೆ, ರಚನೆ ಈ 4 ಸ್ಟೆಪ್ಪಲ್ಲಿ ನಿಮಗೆ 2 ಅಂಕ ಬಂದುಬಿಡುತ್ತೆ. ಸಾಧನೆಯಲ್ಲಿ ನಾವು ಮಾರ್ಕ್ಸನ್ನು ಮತ್ತೆ ಸಪರೇಟಾಗಿ ಡಿವೈಡ್ ಮಾಡ್ತೀವಿ. ಮುಂದುವರೆದು 36ನೇ ಪ್ರಶ್ನೆ ಇದೆ. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲದ ಮೇಲೆ. ಸೊ 2 ಪ್ರಶ್ನೆಗಳಿದೆ ಅಥವಾ ಪ್ರಶ್ನೆನೂ ಇದೆ. ಸೊ ಇಲ್ಲಿ ಮಾರ್ಕ್ಸ್ ನೋಡಿ ಯಾವ ರೀತಿ ಪಡ್ಕೋಬೋದು ಅಂತ. ಫಸ್ಟು ನಾವು ಕರೆಕ್ಟ್ ಫಾರ್ಮುಲಾ ಬರೀಬೇಕು, ಅರ್ಧ ಅಂಕ. ಅದ್ರ ಮೇಲೆ ವ್ಯಾಲ್ಯೂಸ್ ಕಂಡುಹಿಡಿದ್ರೆ ಅರ್ಧ ಅಂಕ, 1 ಅಂಕ ಆಯಿತು. ಇದು 4 ಮಾರ್ಕ್ಸ್ ಪ್ರಶ್ನೆ. ಸೊ ಈ ಫಾರ್ಮುಲಾ ಬರ್ಕೊಂಡ್ರೆ ಅರ್ಧ ಅಂಕ, ಇದಕ್ಕೆ ಮತ್ತೆ ಫಾರ್ಮುಲಾ ಬರೆದ್ರೆ ಅರ್ಧ ಅಂಕ. ಸೊ ಸಿಂಪ್ಲಿಫಿಕೇಷನ್ ಮಾಡಿ ವ್ಯಾಲ್ಯೂಸ್ ಹಾಕಿದರೆ ಅರ್ಧ ಅಂಕ, ಫೈನಲ್ ಆನ್ಸರಿಗೆ ಅರ್ಧ ಅಂಕ. ನೆಕ್ಸ್ಟ್ ಈ ಫಾರ್ಮುಲಾಕ್ಕೆ ಅರ್ಧ ಅಂಕ, ವ್ಯಾಲ್ಯೂಸನ್ನು ಹಾಕಿ ಸಿಂಪ್ಲಿಫೈ ಮಾಡಿದರೆ
ಅರ್ಧ ಅಂಕ. ಟೋಟಲ್ 4 ಅಂಕ ಬಂತು. ಇನ್ನು ಅಥವಾ ಪ್ರಶ್ನೆಗೆ ಫಾರ್ಮುಲಾಕ್ಕೆ ಅರ್ಧ ಅಂಕ. ಸೊ ಆರ್ ಬೆಲೆ ಕಂಡುಹಿಡಿದ್ರೆ ಫಾರ್ಮುಲಾಕ್ಕೆ ಅರ್ಧ ಅಂಕ, ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅರ್ಧ ಅಂಕ, ಆರ್ ಬೆಲೆನ ಕಂಡುಹಿಡಿದ್ರೆ ಅರ್ಧ ಅಂಕ. ಈ ಒಂದು ಫಾರ್ಮುಲಾ ಬರೆದ್ರೆ ಅರ್ಧ ಅಂಕ. ಈ ಫಾರ್ಮುಲಾಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಫಾರ್ಮುಲಾಗಳಿಗೆ ಅರ್ಧ ಅಂಕ ಇರುತ್ತೆ. ನೆಕ್ಸ್ಟು ಸಿಂಪ್ಲಿಫಿಕೇಷನಿಗೆ ಅರ್ಧ ಅಂಕ, ಇದಕ್ಕೆ ಅರ್ಧ ಅಂಕ, ಫೈನಲ್ ಆನ್ಸರಿಗೆ ಅರ್ಧ ಅಂಕ. ಟೋಟಲ್ 4 ಅಂಕ ಬರುತ್ತೆ ವಿದ್ಯಾರ್ಥಿಗಳೇ. 37ನೇ ಪ್ರಶ್ನೆ ಇದೆ. ಇದು 4 ಅಂಕದ ಪ್ರಶ್ನೆ. ಸೊ ಇಲ್ಲಿ ಎಷ್ಟಕ್ಕೂ ಯಾವುದೇ ಅಂಕಗಳಿಲ್ಲ. ಪ್ರಶ್ನೆಗೆ ಸಂಬಂಧಪಟ್ಟಂತೆ ಫಾರ್ಮುಲಾ ಕರೆಕ್ಟಾಗಿತ್ತು ಅಂದರೆ ಅರ್ಧ ಅಂಕ ಸಿಗುತ್ತೆ. ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅರ್ಧ ಅಂಕ ಸಿಗುತ್ತೆ. ಸೊ ಎ ಬೆಲೆನ ಕಂಡುಹಿಡಿದ್ರೆ ಅರ್ಧ ಅಂಕ, ಎ ಬೆಲೆನ ಇನ್ನೊಂದು ಇಕ್ವೇಷನಲ್ಲಿ ಹಾಕಿದಾಗ ಅರ್ಧ ಅಂಕ, ಡಿಯನ್ನು ಕಂಡುಹಿಡಿದ್ರೆ ಅರ್ಧ ಅಂಕ, ಸಮಾಂತರ ಶ್ರೇಣಿ ಬರೆದ್ರೆ ಅರ್ಧ ಅಂಕ. ನೆಕ್ಸ್ಟ್ ಕಂಡೀಷನ್ ಬರ್ಕೊಂಡಿವಿ ನಾವು, ಈ ಕಂಡೀಷನ್ ಬರ್ಕೊಂಡ್ರೆ ಅರ್ಧ ಅಂಕ. ನೆಕ್ಸ್ಟು ಫಾರ್ಮುಲಾ ಬರೆದ್ವಿ ಇಲ್ಲಿ, ಅದಕ್ಕೆ ಅರ್ಧ ಅಂಕ. ಟೋಟಲ್ ನಮಗೇನಾಗುತ್ತೆ 4 ಅಂಕ ಸಿಗುತ್ತೆ. ಅಂದರೆ ನಮಗಿಲ್ಲಿ ಫಾರ್ಮುಲಾಕ್ಕೆ 1 ಅಂಕ ಸಿಕ್ಬಿಡ್ತು. ಇನ್ನು ಕೊನೆಯ ಪ್ರಶ್ನೆ ಇದೆ. ಆರನೇ ಮೇನು ಒಂದು ಪ್ರಶ್ನೆ 5 ಅಂಕದ್ದು. ತ್ರಿಕೋನಮಿತಿಯ ಅನ್ವಯಗಳ ಮೇಲಿದೆ. ಚಿತ್ರನವರೇ ಕೊಟ್ಟಿದ್ದಾರೆ. ಸೊ ಟ್ಯಾನ್ 30 ಡಿಗ್ರಿ ಇದನ್ನು ಬರ್ಕೊಂಡ್ರೆ ಅರ್ಧ ಅಂಕ, ಬಿ ಡಿ ಕಂಡುಹಿಡಿದ್ರೆ ಅರ್ಧ ಅಂಕ. ನೆಕ್ಸ್ಟ್ ಟ್ಯಾನ್ 60 ಡಿಗ್ರಿ ಬರ್ಕೊಂಡ್ರೆ ಅರ್ಧ ಅಂಕ, ಸಿ ಕಂಡೀಷನ್ ಬರ್ಕೊಂಡ್ರೆ ಅರ್ಧ ಅಂಕ, ಸಿ ಕಂಡುಹಿಡಿದ್ರೆ ಅರ್ಧ ಅಂಕ. ಸೊ ಪ್ರತಿ ಸ್ಟೆಪ್ಪಿಗೂ ನಮಗೆ ಅಂಕಗಳು ಸಿಗ್ತಾ ಹೋಗುತ್ತೆ. ಸೈನ್ 60 ಡಿಗ್ರಿ ಅಂತ ಬರ್ಕೊಂಡ್ರೆ ಅರ್ಧ ಅಂಕ. ಸೊ ಎ ಸಿ ಬೆಲೆನ ಕಂಡುಹಿಡಿದ್ರೆ ಅರ್ಧ ಅಂಕ. ಇಲ್ಲಿ ಈ ಸ್ಟೆಪ್ಪಿಗೆ ಅರ್ಧ ಅಂಕ. ಇಲ್ಲಿ √3 × √3 ಮಾಡ್ಕೊಂಡಾಗ ಛೇದವನ್ನು ಅಕರ್ಣೀಕಾರಕ ಮಾಡಿದರೆ ಅರ್ಧ ಅಂಕ, ಸಿಂಪ್ಲಿಫೈ ಮಾಡಿದರೆ ಅರ್ಧ ಅಂಕ. ಸೊ ಎ ಸಿ 12√3 ಸಿಕ್ತು. ಸಿ ಡಿಯನ್ನು ಕಂಡುಹಿಡಿದ್ರೆ ಅರ್ಧ ಅಂಕ. ಟೋಟಲ್ 5 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಕಂಪ್ಲೀಟಾಗಿ 38 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ವಿ. ಪ್ರತಿ ಉತ್ತರಗಳಲ್ಲಿ ಅಂಕಗಳನ್ನು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅನ್ನೋದು ಗೊತ್ತಾಯಿತು. ಹಾಗೆ ಎಕ್ಸಾಮಲ್ಲಿ ನಾವು ಆನ್ಸರ್ಸನ್ನು ಯಾವ ರೀತಿ ಬರೀಬೇಕು, ಸೊ ಫಾರ್ಮುಲಾಸನ್ನು ಯಾವ ರೀತಿ ಹಾಕಬೇಕು, ವ್ಯಾಲ್ಯೂಸನ್ನು ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅನ್ನೋದು ಗೊತ್ತಾಯಿತು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ಲಾರಿಫಿಕೇಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೆ ನಾನು ಉತ್ತರವನ್ನು ಹೇಳ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಒನ್ಸ್ ಅಗೇನ್.